ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಮದುಮಗಳಾಗ್ಲಿ ಮದುಮಗ ಆಗ್ಲಿ ಹಸೆ ಮನೆ ಮೇಲೆ ಕಾಲಿಟ್ಟ ಮೇಲೆ ಮದುವೆ ಮುಗಿಯೋವರೆಗೂ ಹಸೆ ಮನೆ ಬಿಟ್ಟು ಏಳ್ಬಾರ್ದು. ಹೌದು, ಹಸಿಮೈ ಯಾರೋವರೆಗೂ ಮದುಮಕ್ಕಳು ಇಲ್ಲಿಂದ ಎಲ್ಲೂ ಹೋಗ್ಬಾರ್ದು ಅಂತ ಹೇಳ್ತಾರೆ. ಬೇಕು ಅಂದ್ರೆ ಆ ಜಂಗಮ ಅವ್ರನ್ನ ಇಲ್ಲಿಗೆ ಬಾ ಅಂತ ಹೇಳಿ. ಹಾ, ಬರಕ್ ಹೇಳಿ. ಅಯ್ಯೋ, ನಿಮ್ಗೆ ಹೇಗೆ ಹೇಳ್ಬೇಕು ನನ್ಗೆ ಅರ್ಥ ಆಗ್ತಾ ಇಲ್ಲಪ್ಪ. ದೇವ್ರ ಹತ್ರ ನಾವು ಹೋಗ್ಬೇಕೇ ಹೊರತು ದೈವ ಸ್ವರೂಪನ ನಮ್ಮ ಹತ್ರ ಬರೋದಿಕ್ಕೆ ಹೇಳ್ಬಾರ್ದಮ್ಮ. ಸಂಪ್ರದಾಯನ ಪಾಲನೆ ಮಾಡೋದು ತಪ್ಪು ಹೇಗಾಗುತ್ತೆ? ನಿಜ ಅಲ್ವಾ? ನೀವು ಚಿಕ್ಕವರು, ನಾನು ಯಾಕೆ ಹೇಳ್ತೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಸಂಪ್ರದಾಯ ಪಾಲನೆ ಮಾಡೋದಕ್ಕೆ ಹಿರಿಕರೇ ಆಗ್ಬೇಕು ಅಂತೀರಾ? ಸಂಪ್ರದಾಯದ ಬಗ್ಗೆ ತಿಳ್ಕೊಳ್ಳೋಕೆ ಬುದ್ಧಿ ಮುಖ್ಯ ಆಗುತ್ತೆ, ವಯಸ್ಸು ಮುಖ್ಯ ಆಗಲ್ಲ. ನಾವು ಅಷ್ಟೊಂದೇನು ಚಿಕ್ಕವ್ರು ಅಲ್ವಲ್ಲ. ಅಯ್ಯೋ, ನಿಮ್ಗೆ ಹೇಗೆ ಹೇಳ್ಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮಲ್ಲಿ ತಿಳಿದವ್ರು ಯಾರಾದರೂ ಇದ್ರೆ ದಯವಿಟ್ಟು ಸ್ವಲ್ಪ ಹೇಳ್ರಮ್ಮ. ಸಾಕ್ಷಾತ್ ಪರಶಿವನ ಸನ್ನಿಧಿಯಲ್ಲೇ ಇವರು ಮದ್ವೆ ಆಗ್ತಿರುವಾಗ ಮತ್ತೆ ಇವ್ರ್ಯಾಕೆ ಆಶೀರ್ವಾದ ಮಾಡ್ಬೇಕು ಹೇಳಿ? ಹೌದು, ಯಾಕೆ? ದೇವ್ರ ಸನ್ನಿಧಿಯಲ್ಲಿ ಮದುವೆ ಆಗ್ತಾ ಇರೋದಕ್ಕೇನೆ ಸಾಕ್ಷಾತ್ ಆ ಪರಶಿವನೇ ಈ ಜಂಗಮ ದೇವರ ರೂಪದಲ್ಲಿ ಬಂದಿದ್ದಾನೆ ಅನ್ಕೋಬೋದಲ್ಲಮ್ಮ. ಹೌದು ಅನ್ಪುಣಮ್ಮ ಅವರೇ, ಜಂಗಮ್ ಅಂದರೆ ಶಿವನ ಅವತಾರವೇ. ಜಂಗಮ್ರು ಆಶೀರ್ವಾದ ಪಡೆಯೋದಕ್ಕೆ ತುಂಬಾ ಪುಣ್ಯ ಮಾಡಿರ್ಬೇಕು. ಆಶೀರ್ವಾದ ಬೇಡ ಅಂದ್ರೆ ಮನೆಗೆ ಬಂದ ಅದೃಷ್ಟನ ಕಾಲಲ್ಲಿ ಒದ್ದ ಹಾಗೆ. ಆಶೀರ್ವಾದ ತಗೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ ಅಜ್ಜಿ? ಸರಿ ಸರಿ, ಅರ್ಜುನ್ ಭೈರವಿ ಒಂದ್ಸಾರಿ ಹೋಗಿ ದರ್ಶನ ಮಾಡ್ಕೊಳ್ಳಿ. ನಿಮ್ಮ ಅಜ್ಜಿ ಸರಿ ಅಂದ್ರಲ್ಲಮ್ಮ, ಹೋಗ್ ಬನ್ನಿ. ನಿನ್ನ ತಮ್ಮನ ಸಾವು ನಿನ್ನ ಕಣ್ಣಾರನೇ ನೋಡಿವಂತೆ ಇರು. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.